ನಿರ್ಧಾರ ಆಗುತ್ತೆ. ಯಾಕಂದ್ರೆ ನಮ್ಮ ವೈದ್ಯ ನಾರಾಯಣ ಅವರಿಗೆ ಬಿಟ್ಟು ವೈದ್ಯರನ್ನು ಬದುಕಿ ಬಿಡಿ ಅನ್ನೋ ಪರಿಸ್ಥಿತಿ ನಾವು ಬಂದು ನಿಂತಿದ್ದೇವೆ. ಇಷ್ಟೊತ್ತಿಗೆ ನಾವು ಎಲ್ಲ ವೈದ್ಯರು ನಮ್ಮ ಕೆಲಸದಲ್ಲಿ ಆಪರೇಷನ್ ಥಿಯೇಟರಲ್ಲೋ ಇನ್ನೇನೋ ಒಪಿಡಿಲೋ ಎಮರ್ಜೆನ್ಸಿ ಕೆಲಸ ಮಾಡಬೇಕಾಗಿರೋ ವೈದ್ಯರು ಎಲ್ಲರೂ ಬಂದು ರೋಡಲ್ಲಿ ಇವತ್ತು ನಿಂತಿದ್ದೇವೆ ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಇದೊಂದು ನಿಮಗೆ ಸಣ್ಣ ಕ್ಲೂ ಸಿಗ್ತದೆ. ಎಜುಕೇಷನ್ ಇದ್ದರೆ ಹೆಣ್ಮಕ್ಳಿಗೆ ಒಳ್ಳೇದಾಗುತ್ತೆ, ಸೇಫ್ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ನಮ್ಮ ಅಪ್ಪ ಅಮ್ಮ ಎಲ್ಲ ಅಂತಿದ್ರು, ನಿಮ್ಮ ಎಜುಕೇಷನ್ ಇದ್ದರೆ ನಿಮ್ಮನ್ನು ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ, ನೀವು ಕಲಿತ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ ಅಂತ ನಮಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಹೇಳಿದ್ರು. ಈಗ ಡಾಕ್ಟರ್ DM ಮಾಡ್ತಾ ಇದ್ದದೊಂದು ಹುಡುಗಿ ಒಂದು MBBS ಆಗಿ ಒಂದು PG ಆಗಿ ನಮ್ಮ ನಿಮ್ಮೆದುರಿಗೆ ನಿಂತಿದ್ದೇವೆ ಅಂದರೆ 10 ವರ್ಷ ಕಲ್ತು ಬಂದಿದ್ದೇವೆ ಮಿನಿಮಮ್. MBBS 5 ವರ್ಷ, ಆಮೇಲೆ PG, ಆಮೇಲೆ ಇನ್ನೇನು ಮಿನಿಮಮ್ 10-12 ವರ್ಷ ಕಲಿತು ಡಾಕ್ಟರ್ ಆಗಿ ಒಬ್ಬ ವ್ಯಕ್ತಿ ಅಥವಾ ಹೆಣ್ಣು ನಿಮ್ಮೆದುರಿಗೆ ನಿಲ್ತಾರೆ. ಅದರಲ್ಲೂ ಒಂದು ಹೆಣ್ಣು ಕಲಿತ್ರೆ ಎಜುಕೇಷನ್ ಇದ್ರೆ ಅವರು ಸೊಸೈಟಿಲಿ ಸೇಫ್ ಇರ್ತಾರೆ ಅಂತ ನಮಗೆ ಚಿಕ್ಕದಿನಿಂದ ನಮ್ಮ ಎಲ್ಲರೂ ಹೇಳಿದ್ರು. ಬಟ್ ಇದೊಂದು ಘಟನೆ, ನಿಮ್ಗೆ ಎಜುಕೇಷನ್ ಇರಲಿ, ನೀವು ಸಿಟಿಲಿರಲಿ, ನೀವು ಇನ್ನೇನೂ ಇರಲಿ, ಯಾರಿಂದಲೂ ನಮಗೆ ಯಾರೂ ಕಾಪಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸತ್ಯವನ್ನು ಈ ಘಟನೆ ತೋರಿಸ್ಕೊಟ್ಟು. ಸೊ ಇದು ಎಲ್ಲರೂ, ನಾವು ವೈದ್ಯರು ನಮ್ಮ ಸಿಬ್ಬಂದಿಗಳು ಅಲ್ಲ, ಮಾಧ್ಯಮದವರು, ಆಫೀಸರ್ಸ್ಗಳು, ಬ್ಯೂರೋಕ್ರಾಟ್ಸ್ ಅಲ್ಲ, ಸಮಾಜದ ಎಲ್ಲರೂ, ಮೇಲಿನಿಂದ ಕೆಳಗಿನ ವರ್ಗದ ಎಲ್ಲರೂ ವ್ಯಕ್ತಿಗಳು, ಎಲ್ಲ ಸಮುದಾಯದವರು, ಎಲ್ಲರೂ ನಾಗರಿಕ ಸಮಾಜದಲ್ಲಿ ಯಾರ್ಯಾರು ಬದುಕ್ತೇವೆ, ಮನುಷ್ಯರಾಗಿ ಬದುಕ್ತೇವೆ, ಅವರೆಲ್ಲರೂ ತಲೆ ತಗ್ಸುವಂಥ ಇದು ಘಟನೆ. ಸೊ ಇದು ಮರುಕಳಿಸಿದಂಗೆ ಬಾಕಿ ಅವ್ರ ಡಿಪಾರ್ಟ್ಮೆಂಟ್ ಆದರೆ ಅವರವ್ರು ಸ್ಟ್ರೈಕ್ ಮಾಡೋದು, ಅವ್ರವ್ರ ಡಿಪಾರ್ಟ್ಮೆಂಟ್ ಬೀಗ ಹಾಕೋದು, ಇನ್ನೇನೋ ಮಾಡೋದು, ಸ್ಟ್ರೈಕ್ ಮಾಡ್ಲಿಕ್ಕೆ ಅದೆಲ್ಲ ವಿಧಾನಗಳನ್ನ ನೀವು ನೋಡ್ತೀವಿ. ಆದ್ರೆ ನಮ್ಮ ವೈದ್ಯರು ನಾವು ಓದ್ ತಗೊಂಡು ಬಂದಿರ್ತೀವಿ. ಎಂಥದೇ ಪರಿಸ್ಥಿತಿ ನಾವು ರೋಗಿಗಳಿಗೆ ತೊಂದರೆ ಆಗಲಿ ಬಿಡೋದಿಲ್ಲ ಅನ್ನುವಂಥ ನಾವು ಓದನ್ನು ತಗೊಂಡು ಬಂದಿರ್ತೀವಿ ಮೆಡಮಿಕ್ಸ್ ಆಗಿ. ಹಾಗಾಗಿ ನಮ್ಮ ನೈತಿಕತೆ ಅನ್ನುವಂಥ ನಮ್ಮ ಕೈ ಕಟ್ಟಾಗಿ ಕೂತಿದೆ ಬಿಟ್ಟರೆ ನಮಗೂ ಸ್ಟ್ರೈಕ್ ಮಾಡ್ಲಿಕ್ಕೆ ಬರಲ್ಲ ಅಂತಿಲ್ಲ. ನಾವು ರೋಡಲ್ಲಿ ಕೂದಬಲ್ಲೆವು, ನಾವು ಹಾಸ್ಪಿಟ್ಲಿಗೆ ಬೀಗ ಹಾಕಬಲ್ಲೆವು, ಇನ್ನೇನೋ ಮಾಡಬಲ್ಲೆವು, ಪ್ರೈವೇಟ್ ಅವ್ರು ಅಟ್ಲೀಸ್ಟ್. ಸೊ ನಾವು ಆದರೆ ಅದು ಓದ್ ತಗೊಂಡಿರ್ತೇವೆ. ಎಷ್ಟೇ ಎಂಥದೇ ಪರಿಸ್ಥಿತಿಯಲ್ಲಿ ನಾವು ಮಾನವೀಯತೆ ಅಗೇನ್ಸ್ಟ್ ಅಥವಾ ಹ್ಯುಮ್ಯಾನಿಟಿ ಅಗೇನ್ಸ್ಟ್ ನಾವು ಹೋಗೋದಿಲ್ಲ ಅಂತ ಓದ್ ತಗೊಂಡು ಬಂದಿರ್ತೀವಿ. ಸೊ ಆ ಓದಿಂದ ನಮಗೆ ಕೈ ಕಟ್ಟಾಗೆ ಆದಾಗೆ ಹಾಕಿದೆ. ಬಟ್ ಅದು ನಮ್ಮ ಮಾಡೆಸ್ಟಿ ಇದೆ. ನಮ್ಮ ಮಾಡೆಸ್ಟಿನ ನಮ್ಮ ವೀಕ್ನೆಸ್ ಅಂತ ಯಾವತ್ತೂ ಅನ್ಕೋಬೇಡಿ. ಯಾರು ಗೌರ್ಮೆಂಟ್ ಅವ್ರು ಇರಲಿ, ಪ್ರೈವೇಟ್ ಅವ್ರು ಇರಲಿ, just because we are modest, it is not our weakness. We are not exhibiting our weakness by not going on strike. We are exhibiting our strength. ಈ ಪರಿಸ್ಥಿತಿಯಲ್ಲಿ ನಮ್ಮ ಒಬ್ಬರು ಸಹೋದ್ಯೋಗಿ ಅವತ್ತು ಖಂಡಿಸ್ತೀವಿ. ಆ್ಯಂಡ್ ಈ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು. ಬಟ್ ಎಸ್, ವೈದ್ಯರು ಅಷ್ಟೇ ಅಲ್ಲ, ಎಲ್ಲ ಪ್ರತಿಯೊಬ್ಬರು, ಪ್ರತಿ ಇಂಡಿವಿಜುವಲ್ ಸಿಟಿಸನ್ ಆಫ್ ಇಂಡಿಯಾ ವಿಲ್ ಸ್ಟ್ಯಾಂಡ್ ಬೈ ಯು ಪೀಪಲ್ ಆ್ಯಂಡ್ ವಿ ಆರ್ ದೇರ್ ಫಾರ್ ಯು. ಆ್ಯಂಡ್ ತಪ್ಪಿತಸ್ಥರಿಗೆ ಖಂಡಿತ ಶಿಕ್ಷೆ ಆಗಬೇಕು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಸೇವಿಂಗ್ ಅವರ್ ಲೈಫ್ಸ್ ಆ್ಯಂಡ್ ಆಲ್ಸೋ ವರ್ಕಿಂಗ್ ಹಾರ್ಡ್ ಇವನ್ ಇನ್ ದಿಸ್ ಡಿಫಿಕಲ್ಟ್ ಸಿಚುವೇಶನ್. ಆ್ಯಂಡ್ ಎಷ್ಟು ಸೇಫ್ಟಿ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ, ನನ್ನ ಗಮನಕ್ಕೂ ಇದೆ. ಯಾಕಂದರೆ ನಾವು ವರ್ಕ್ ಮಾಡಿದ ಟೈಮ್ನಲ್ಲೂ ಕೂಡ ಡಾಕ್ಟರ್ಸ್ಗೆ ಸೇಫ್ಟಿ ಇಲ್ಲ. ಯಾರಾದರೂ ಒಬ್ಬರು ಪ್ರಾಣಹಾನಿ ಆದರೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಸಂಭವಗಳು ಬಂದಾಗಲೂ ಕೂಡ ಅವ್ರಿಗೆ ಕಾನೂನು ರೀತಿಯಲ್ಲಿ ಪ್ರೊಟೆಕ್ಷನ್ಸ್ಗೋಸ್ಕರ ಒಂದು ಲಾ ಬಂದಿದೆ ಇತ್ತೀಚೆಗೆ. ಬಟ್ ಅದೇ ರೀತಿ ಇದು ಜಸ್ಟ್ ವೈದ್ಯರೇ ಅಂತಲ್ಲ, ಒಂದು ಮಹಿಳೆ ಮೇಲೆ ಆಗಿರೋ ಒಂದು ದುರ್ಘಟನೆ. ಇದಕ್ಕೆ ನಾವು ಎಲ್ಲರೂ ಧ್ವನಿ ಏರಿಸಿ ಇದನ್ನ ವಿರುದ್ಧವಾಗಿ ನಾವು ಹೋರಾಡಬೇಕು ಅಂತ ಈ ಮೂಲಕ ಕೇಳ್ಕೊಂಡಾಗೆ ಆಯ್ತಾ. ಹಾಗೂ ಈ ಕ್ಷೇತ್ರದಲ್ಲಿ ಮಹಿಳೆಯರು ಯಾವುದೇ ರಕ್ಷಣೆ ಇಲ್ಲದೆ ಕ್ರೂರಿಗಳ ದುಷ್ಟ ಅಟ್ಟಹಾಸಕ್ಕೆ ಒಳಗಾಗುವಂತೆ ಆಗಿರುವುದು ಅತಿ ಭಯಾನಕವಾದ ವಾತಾವರಣವಾಗಿದೆ. ದೃಷ್ಟಿಯಿಂದ ಉತ್ತಮ ನಡೆಯಾಗಿರುವುದು ಈ ಘಟನೆ ಮರುಕಳಿಸದಂತೆ ತಡೆಯಬಹುದಾದ ನಿಟ್ಟಿನಲ್ಲಿ ಜನ ಸರ್ಕಾರ